ಹಾಯ್ ಬ್ರದರ್ ರಾಜೇಂದ್ರ ಹೆಬ್ಬಾರ್ ಅವರ ಮನೆಯಿಂದ ಗಮ್ಮತ್ತ ಪರಿಮಳ ಬರ್ತಾ ಇತ್ತಾಯ್ತಾ. ಏನು ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ರಾಪ ಹೋಗಿ ನೋಡಿದಾಗ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ತಮ್ಮನೆಲ್ಲ ನೋಡಿ ಹಲಸಿನಕಾಯಿಯಿಂದ ಸ್ಪೆಷಲ್ ಆದಂತಹ ಒಂದು ರೆಸಿಪಿ ಮಾಡ್ತಾ ಇದ್ರು. ಅದು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನೋಡ್ಕೊಬನ್ನಿ. ಹಲಸಿನಕಾಯಿ ಚಿಪ್ಸ್. ಸರಿಯಾದ ಹಲಸಿನಕಾಯಿನ ಉಂಟಲ್ಲ, ಈ ತರಕಾರಿ ಕೊಯ್ಯುವಂತಹ ಕತ್ತಿಲಿ ಕೊಯ್ದು ಮನೆವೆಲ್ಲ ಸೇರಿಕೊಂಡು ಅದರ ಸೋಳೆಯನ್ನ ತೆಗೆಯುವ ಸ್ಟೈಲ್ ನೋಡ್ರೆ ಉಂಟಲ್ಲ, ನೀವು ಈಗಲೇ ಹೋಗಿ ಹಲಸಿನಕಾಯಿ ತಂದು ನೀವು ಕೂಡ ಚಿಪ್ಸ್ ಮಾಡಿಕೆ ಕುದ್ದರೆ ನೋಡಿ. ಫಸ್ಟಿಗೆ ನೀವು ಸರಿಯಾದ ಬೆಳೆದ ಹಲಸಿನಕಾಯಿನ ಕೊಯ್ದು ಅದರ ಸೋಳೆಯಿಂದ ಹಲಸಿನ ಬೀಜವನ್ನೆಲ್ಲ ತೆಗೆದು ಸಪರೇಟ್ ಮಾಡಿ ಅದರ ಲಾಯ್ಕ್ ಈ ತರ ಚಿಪ್ಸ್ಗೆ ಬೇಕಾದಂಗೆ ಕೊಯ್ದುಕೊಳ್ಬೇಕಾಯ್ತಾ. ಇವು ಮನೆವೆಲ್ಲ ಸೇರಿಕೊಂಡು ಹಲಸಿನಕಾಯಿ ಚಿಪ್ಸ್ ಮಾಡಿಕೆ ಕುದ್ದದು. ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ತಿಳುವಂಗೆ ಕೆಲಸ ಬಾರಿ ಬೇಗ ನಡೆದಿದೆ. ರಾಜೇಂದ್ರ ಅವರ ಅಪ್ಪ ಹೇಳ್ತಿದ್ದ, ಈ ಹಲಸಿನಕಾಯಿಲಿ ನೀರಿನ ಅಂಶ ಕಡಿಮೆ ಉಂಟು, ಹಾಗಾಗಿ ಕೊಯ್ದು ಇದರ ಸೀದಾ ಎಣ್ಣೆಗೆ ಹಾಕಕ. ಆದ್ರೆ ಈ ಮಳೆ ಬರುವ ಟೈಮಲ್ಲಿ ಕೆಲವೊಂದು ಹಲಸಿನಕಾಯಿಯ ಸೋಳೆಯಲ್ಲಿ ಉಂಟಲ್ಲ, ನೀರಿನ ಅಂಶ ಜಾಸ್ತಿ ಇದ್ದರೆ ಒಂದು ಪಾತ್ರೆಯಲ್ಲಿ ನೀರು ತಕೊಂಡು ನೀರಿಗೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಅದರ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರಿಗೆ ಹಲಸಿನಕಾಯಿಯನ್ನ ಹಾಕಿ ಗಟ್ಟಿಯಾಗಿ ಕೈಲಿ ಪುಂಡಿ ಮಾಡಿ ಹಿಂಡಿ ನೀರಿನಂಶ ಎಣ್ಣೆಗೆ ಹಾಕಿರ ಆತಂತ ಹೇಳ್ತಿದ್ದ. ಅದು ಸೋಳೆಯಲ್ಲಿ ನೀರಿನಂಶ ಜಾಸ್ತಿ ಇದ್ರೆ ಮಾತ್ರ, ಇಲ್ಲದ್ರೆ ನಾರ್ಮಲ್ ಹೇಗೆ ಸೋಳೆಯನ್ನೆಲ್ಲ ಕೊಯ್ದು ಡೈರೆಕ್ಟ್ ಎಣ್ಣೆಗೆ ಹಾಕುವ ರೀತಿಯಲ್ಲಿ ಮಾಡಿದ್ರೆ ಆಯ್ತು. ಚಿಪ್ಸ್ ಮಾಡುವಾಗ ಉಂಟಲ್ಲ, ಬಾಣಲೆ ಸ್ವಲ್ಪ ದೊಡ್ಡದಿದ್ರೆ ಬಾರಿ ಒಳ್ಳೆಯದು. ಹಾಗೆ ಎಣ್ಣೆ ಕೂಡ ಸರಿಯಾಗಿ ಬಿಸಿಯಾಗಿ ಇರಬೇಕು ಆಯ್ತಾ. ಒಟ್ಟಿಗೆ ಒಂದು ಪಾತ್ರೆಯಲ್ಲಿ ನೀರಿಗೆ ಅರಿಶಿನ ಉಪ್ಪು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಎಣ್ಣೆ ಕಾದಾಗೆ ಕೊಯ್ದಿಟ್ಟಿರುವ ಹಲಸಿನಕಾಯಿಯ ಸೋಳೆಯನ್ನ ಹಾಕಿ ಅದರ ಮೇಲೆ ಅರಿಶಿನ ಉಪ್ಪು ಸೇರಿಸಿರುವ ನೀರನ್ನ ಹೀಗೆ ಹೊಯ್ದ್ರೆ ಮುಕ್ಕಾಲಂಶ ಚಿಪ್ಸ್ ರೆಡಿ ಅಂತ ಹೇಳ್ಬೋದು. ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದು ಒಂದು ಸ್ವಲ್ಪ ಕಲರ್ ಬಂದಾಗ ಒಂದು ಡ್ರೈ ಇರುವಂತಹ ಪಾತ್ರೆಗೆ ತೆಗೆದ್ರೆ ಹಲಸಿನಕಾಯಿ ಚಿಪ್ಸ್ ರೆಡಿ. ಈ ಮಳೆಗಾಲದಲ್ಲಿ ಉಂಟಲ್ಲ, ಏನಾದ್ರೂ ತಿಂದ್ಕೊಂಡೇ ಇರಬೇಕು ಅಂತ ಅನ್ನಿಸುವುದಲ್ವಾ. ಹಾಗಾಗಿ ಬಿಸಿ ಬಿಸಿ ಚಾಯದ ಜೊತೆಗೆಲ್ಲ ಈ ಚಿಪ್ಸ್ ಭಾರಿ ಲೈಕ್ ಆದ ತಿನಿಕೆ. ಮತ್ತೆ ಇದರ ರೆಡಿ ಮಾಡಿ ಒಂದು ಭರಣಿಯಲ್ಲಿ ಹಾಕಿಟ್ರೆ ನಿಮ್ಗೆ ಬೇಕಾದಾಗೆಲ್ಲ ಹಾಕೊಂಡು ಹಾಗೆ ತಿನ್ಬೋದು ಆಯ್ತಾ. ಓಕೆ, ರಾಜೇಂದ್ರ ಅವರು ರಪ್ಪ ಹಲಸಿನಕಾಯಿ ಚಿಪ್ಸ್ ಮಾಡಿದ್ರು, ಹಾಗೆ ನಾವೆಲ್ಲ ಸೇರ್ಕೊಂಡು ಟೇಸ್ಟ್ ಕೂಡ ಮಾಡಿದ್ವಿ. ಜೊತೆಗೆ ಸ್ವಲ್ಪ ಹಲಸಿನಕಾಯಿ ಚಿಪ್ಸ್ ಅವರ ಅಕ್ಕನ ಮನೆ ಬೆಂಗಳೂರಿಗೆ ಬಸ್ಸಲ್ಲಿ ಕಳಿಸಿ ಕೂಡ ಆಯ್ತು. ಮತ್ತೆ ಇನ್ನು ತಡ ಯಾಕೆ, ತೋಟಕ್ಕೆ ಹೋಗಿ ಸರಿಯಾದ ಹಲಸಿನಕಾಯಿ ಕೊಯ್ದು ತಂದು ಚಿಪ್ಸ್ ರೆಡಿ ಮಾಡಿ. ಅಲ್ಲ ಹಂಗಾರೆ ಹಲಸಿನಕಾಯಿ ಖಾಲಿ ಆದರೆ ಈ ವರ್ಷ ಚಿಪ್ಸ್ ಮಾಡಿಕ್ಕಿಲ್ಲ, ಬೇಗ 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 ಹೋಗಿ ಹಲಸಿನಕಾಯಿ ತನ್ನೇ ಚಿಪ್ಸ್ ರೆಡಿ ಮಾಡಿ. ಓಕೆ, ಹಂಗಾರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಲ್ಲ. ನಮಸ್ತೆ, ಬಾಯ್ ಬಾಯ್.